ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ 19ರ ಚೈನ್ ಲಿಂಕ್ ಕಟ್ ಆಗಿದ್ರಿಂದ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಗಭದ್ರಾ ಜಲಾಶಯದ 1 ಲಕ್ಷ ಕ್ಯೂಸೆಕ್ ನೀರನ್ನ ಸದ್ಯ ಈಗ ಹೊರಕ್ಕೆ ಹರಿಬಿಡಲಾಗಿದೆ. ಡ್ಯಾಮ್ ನೀರಿನ ಕಾರಣಕ್ಕೆ ಮತ್ತೆ ಹಂಪಿಯ ಸ್ಮಾರಕಗಳು ಈಗ ಮುಳುಗಿದೆ. ಸಾಲು ಮಂಟಪ, ಜನಿವಾರ ಮಂಟಪದ ಸ್ಮಾರಕಗಳು ಮುಳುಗಡೆಯಾಗಿದೆ. ಹಂಪಿಯಲ್ಲಿ ಈ ಸದ್ಯ ಹೈ ಅಲರ್ಟ್ ಘೋಷಿಸಲಾಗಿದೆ. ನದಿ ತೀರಕ್ಕೆ ಹೋಗದ ಹಾಗೆ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಜೊತೆಗೆ ಹೆಚ್ಚುವರಿ ಪೊಲೀಸರು ಮತ್ತೆ ಹೋಮ್ ಗಾರ್ಡ್ಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ರಾತ್ರಿಯಿಂದನೇ ದೊಡ್ಡ ಪ್ರಮಾಣದ ನೀರನ್ನ ಡ್ಯಾಂನಿಂದ ಹೊರಗೆ ಬಿಟ್ಟಿದ್ರಿಂದ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಹೀಗಾಗಿ ಹಂಪಿಯ ಸ್ಮಾರಕಗಳು ಈಗ ಮುಳುಗಡೆಯಾಗಿರುವಂಥದ್ದು. ಮತ್ತೆ ಅಲ್ಲಿ ಕೂಡ ಅಲರ್ಟ್ ಆಗಿದ್ದಾರೆ. ಜನರಿಗೆ ಮೆಸೇಜ್ ಪಾಸ್ ಆಗಿದೆ ಈಗಾಗಲೇ, ಯಾರು ಕೂಡ ನದಿ ಪಾತ್ರಗಳಿಗೆ ಹೋಗಬೇಡಿ, ಜಾಗರೂಕರಾಗಿರಿ, ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲಾಶಯದಿಂದ ಹೆಚ್ಚುವರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಅಲ್ಲೆಲ್ಲ ಹೋಮ್ ಗಾರ್ಡ್ಗಳನ್ನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮಾಹಿತಿ ಇಲ್ಲದೆ ಯಾರಾದರೂ ಬಂದರೂ ಕೂಡ ಏನು ಅವಾಂತರಗಳಾಗಬಾರ್ದು ಅಲ್ಲಿ ಅಂತ. ಸೊ ಎಲ್ಲೆಲ್ಲಿ ಅಪಾಯ ಅಂತ ಇದೆ ಅಲ್ಲೆಲ್ಲ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸೋದು, ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದು ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರೋದು ಈಗ ತುಂಗಭದ್ರಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ನದಿಗೆ ಬಿಟ್ಟಿದ್ರಿಂದ ಸ್ಮಾರಕಗಳು ಹಂಪಿಯಲ್ಲಿ ಮುಳುಗಡೆಯಾಗಿರುವಂತಹ ದೃಶ್ಯಗಳು ಇದು. ಇಷ್ಟೇ ಅಲ್ಲ, ಇನ್ನೂ ಅಪಾರ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನ ನದಿಗೆ ಹರಿಬಿಡಬೇಕಾಗಿದೆ. ಯಾಕಂದ್ರೆ ಆ ಗೇಟ್ನ ದುರಸ್ತಿ ಕಾರ್ಯ ಆಗಬೇಕು ಅಂದ್ರೆ ಸುಮಾರು 20 ಅಡಿಗಳ ನೀರು ಕಡಿಮೆ ಆಗಬೇಕಾಗಿದೆ ಡ್ಯಾಮ್ನಲ್ಲಿ. ಅಂದ್ರೆ ಹತ್ತತ್ರ ಒಂದು 30ರಿಂದ 40 TMC ನೀರು ಖಾಲಿ ಆಗಬೇಕು ತುಂಗಭದ್ರಾ ಜಲಾಶಯದಲ್ಲಿ. ಆಗಷ್ಟೇ ಅಲ್ಲಿನ ಸಮಸ್ಯೆ ಅರಿತುಕೊಂಡು ಅಲ್ಲಿ ದುರಸ್ತಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಇದನ್ನ ಅಫ್ಕೋರ್ಸ್ ಹಂತ ಹಂತವಾಗಿ ಬಿಡಬೇಕು. ಏನೇ ಮಾಡಿದ್ರೂ ಕೂಡ ಒಂದು ಹಂತಕ್ಕೆ ಪ್ರವಾಹದ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ನದಿ ಪಾತ್ರದಲ್ಲಿರುವಂಥ ಒಂದಷ್ಟು ಗ್ರಾಮಗಳಿಗೆ, ಸ್ಥಳಗಳಿಗೆ ಪ್ರವಾಹದ ಹೊಡೆತ ಬೀಳುತ್ತೆ ಅನ್ನೋದನ್ನ ಶಾಸಕ ಹಿಟ್ನಾಳ್ ಮಾತನಾಡೋ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಸಂಪೂರ್ಣ ಭರ್ತಿ ಆಗೋಗಿದೆ ಜಲಾಶಯ. 105.788 TMC ಸಾಮರ್ಥ್ಯ ತುಂಗಭದ್ರಾ ಜಲಾಶಯದ್ದು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆದರೆ ಆ ಸಂದರ್ಭ ನೀರಿನ ರಭಸ ಹೆಚ್ಚಾಗಿದ್ರಿಂದ ಈ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಟ್ ಆಗೋಗಿದೆ. ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಶಾಸಕರು, ಸಚಿವರು ಎಲ್ಲರೂ ಕೂಡ ದೌಡಾಯಿಸಿ ಏನ್ ಮಾಡಬಹುದು ತಕ್ಷಣಕ್ಕೆ ಅಂತ ಯೋಚನೆ ಮಾಡಿದ್ದಾರೆ. ಆಗ ಒಂದೇ ಗೇಟ್ ಮೇಲೆ ಪ್ರೆಷರ್ ಬೀಳೋದು ಬೇಡ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಅದೊಂದೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇತ್ತು ಬಹಳ ರಭಸವಾಗಿ. ಸೊ ಅದನ್ನು ಹಾಗೆ ಬಿಟ್ಟರೆ ಇನ್ನೂ ಹಾನಿ ಆಗಬಹುದಾದ ಸಾಧ್ಯತೆ ಇತ್ತು. ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಯಿತು ಜಲಾಶಯದಿಂದ. ಹೀಗಾಗಿ ಆ ದೊಡ್ಡ ಪ್ರಮಾಣದ ನೀರು ನದಿಯಲ್ಲಿ ಹರಿತಾ ಇದೆ. ಪರಿಣಾಮ ಹಂಪಿ ಭಾಗದಲ್ಲಿ ಈಗ ಸ್ಮಾರಕಗಳು ಜಲಾವೃತ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಅಂದುಕೊಂಡಿರೋ ಹಾಗೆ ದುರಸ್ತಿ ಕಾರ್ಯ ಬೇಗ ಆಗಬೇಕು ಅಂದ್ರೆ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಇಳಿಕೆ ಆಗಬೇಕು. ಹೆಚ್ಚು ಹೆಚ್ಚು ನೀರನ್ನ ಡ್ಯಾಮ್ನಿಂದ ಹೊರಗೆ ಬಿಡಬೇಕಾಗತ್ತೆ. ಪ್ರತಿನಿತ್ಯ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗೋಗಿದೆ. ಬೇರೆ ಯಾವುದೇ ರೀತಿಯಾದಂಥ ಆಯ್ಕೆಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಅನ್ನೋದನ್ನ ಖುದ್ದು ಜನಪ್ರತಿನಿಧಿಗಳು ಮಾಧ್ಯಮಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅನಿವಾರ್ಯ, ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಆ ಗೇಟ್ ಸರಿಪಡಿಸಬೇಕು ಅಂತಾದ್ರೆ ಈ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಫೋರ್ಸ್ನಲ್ಲಿ ನೀರು ಹರಿತಾ ಇದೆ. ಈ ಎತ್ತರದಲ್ಲಿ ನೀರಿದ್ದಾಗ ಅಲ್ಲಿ ದುರಸ್ತಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀರಿನ ಮಟ್ಟ ತಗ್ಗಿಸಬೇಕು ಅಂದ್ರೆ ಇರೋದು ಒಂದೇ ದಾರಿ, ಜಲಾಶಯದಲ್ಲಿರುವಂಥ ನೀರನ್ನೆಲ್ಲ ಹೊರಗೆ ಬಿಡಬೇಕು ಜಲಾಶಯದಿಂದ. ಆಗ ನೀರಿನ ಮಟ್ಟ ನದಿಯಲ್ಲಿ ಏರಿಕೆಯಾಗುತ್ತೆ, ಪ್ರವಾಹದ ಪರಿಸ್ಥಿತಿ ತಲೆದೋರುತ್ತೆ. ಸಾಕಷ್ಟು ಗ್ರಾಮಗಳಿಗೆ, ಅಲ್ಲಿ ವಾಸವಾಗಿರುವಂಥ ಜನರಿಗೆ ಇದರಿಂದ ಆತಂಕ ಸೃಷ್ಟಿಯಾಗಿರೋದು. ಈಗಾಗಲೇ ಅವರೆಲ್ಲರಿಗೂ ಕೂಡ ವಿಚಾರ ಮುಟ್ಟಿಸಲಾಗಿದೆ, ಒಂದು ಅಲರ್ಟ್ ಆಗಿರಿ, ಈ ರೀತಿಯಾಗಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಲಾಗ್ತಾ ಇದೆ, ನದಿ ಪಾತ್ರಗಳಿಗೆ ತೆರಳೋದಕ್ಕೆ ಹೋಗಬೇಡಿ, ಸೇತುವೆಗಳ ಮೇಲೆ ಸಂಚಾರ ಮಾಡಬೇಡಿ ಅಂತ ಹೇಳಿ ಅಂಥ ಸ್ಥಳಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನು ತಡೆಯೋ ಕೆಲಸ ಮಾಡ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನೇನಿದ್ರೂ ಒಂದು ಎಕ್ಸ್ಪರ್ಟ್ಸ್ ಟೀಮ್ ಬರಬೇಕಾಗಿದೆ. ಹೈದರಾಬಾದ್, ಚೆನ್ನೈ ಮತ್ತು ಬ್ಯಾಂಗ್ಳೂರಿಂದ ಎಕ್ಸ್ಪರ್ಟ್ಸ್ ಟೀಮ್ ಸ್ಥಳಕ್ಕೆ ಬರಬೇಕು. ಏನಾಗಿದೆ ಈಗ ಸಿಚುವೇಶನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ಆ ಎಕ್ಸ್ಪರ್ಟ್ಸ್ ಟೀಮ್ ಕೂತು ಡಿಸೈಡ್ ಮಾಡ್ತಾರೆ. ಸ್ಥಳದಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನ ಸಂಪೂರ್ಣವಾಗಿ ಅವರ ಗಮನಕ್ಕೆ ತೆಗೆದುಕೊಂಡ ನಂತರದಲ್ಲಿ, ಸೊ ಅದಾದ್ಮೇಲೆ ಮುಂದಕ್ಕೆ ಹೇಗೆ ದುರಸ್ತಿ ಕಾರ್ಯ, ಎಷ್ಟು ನೀರನ್ನ ಹೊರಗೆ ಬಿಡಬೇಕಾಗತ್ತೆ, ಸಂಪೂರ್ಣ ಪ್ರವಾಹದಿಂದ ಹಾನಿ ಆಗದೆ ಇರೋ ಹಾಗೆ ನೋಡಿಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನ ಹೊರಗೆ ಬಿಡ್ತಾ ಹೋಗಬೇಕಾಗತ್ತೆ, ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಬೇಕು. ಸೊ ಇದೆಲ್ಲವೂ ಆಗಬೇಕು ಅಂದರೆ ಹತ್ತತ್ರ ಒಂದು 7-8 ದಿನ ಆದರೂ ಬೇಕು ಅನ್ನೋದನ್ನ ಖುದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಹೇಳ್ತಾ ಇದ್ರು. ಒಮ್ಮಿಂದೊಮ್ಮೆಗೆ ಜಲಾಶಯದ ನೀರನ್ನು ಸಂಪೂರ್ಣ ಬಿಡೋದಕ್ಕಾಗೋದಿಲ್ಲ. ಆಗ್ಬಿಟ್ರೆ ಇನ್ನು ದೊಡ್ಡ ಪ್ರಮಾಣದ ಪ್ರವಾಹದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೋಗುತ್ತೆ.
ನದಿಗೆ ಈಗ 2 ಲಕ್ಷ ಕ್ಯೂಸೆಕ್ ಪ್ರತಿನಿತ್ಯ ನೀರು ಹರಿಬಿಟ್ರೆ ಆಗ ಒಂದು ಹಂತಕ್ಕೆ ಪ್ರವಾಹದಿಂದ ಬೀಳಬಹುದಾದಂಥ ಹೊಡೆತವನ್ನು ತಗ್ಗಿಸಬಹುದು, ನಿಯಂತ್ರಿಸಬಹುದು. 2 ಲಕ್ಷ ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲೇನಾದರೂ ನೀರನ್ನು ಹರಿಬಿಡ್ತಾ ಹೋದರೆ ಆಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ ಅನ್ನೋದು ಸದ್ಯ ಲೆಕ್ಕಾಚಾರ ಇರೋದು. ಬಟ್ ಈ ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ತಾ ಹೋಗಿ ಈ 20 ಅಡಿಗಳಷ್ಟು ನೀರು ತಗ್ಗೋದು ಯಾವಾಗ ಜಲಾಶಯದಲ್ಲಿ, ಅದಾದಮೇಲೆ ಮಾತ್ರ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ, ಚೈನ್ ಲಿಂಕ್ ಕಟ್ಟಾಗಿದ್ದು ಯಾಕೆ ಅನ್ನೋದನ್ನು ನೋಡಿಕೊಂಡು ದುರಸ್ತಿ ಕಾರ್ಯ ಆರಂಭ ಮಾಡಬೇಕಾಗುತ್ತೆ. ದುರಸ್ತಿ ಕಾರ್ಯ ಕೂಡ ಒಂದು ದಿನದಲ್ಲಿ ಆಗೋದಿಲ್ಲ, ಅದಕ್ಕೂ ಒಂದು 4-5 ದಿನ ಸಮಯ ಆಗಬಹುದು ಅನ್ನೋದನ್ನು ಸದ್ಯ ಇಂಜಿನಿಯರ್ಸ್ ಮತ್ತು ಅಧಿಕಾರಿಗಳು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಸದ್ಯ ಒಟ್ಟಾರೆ ಪರಿಸ್ಥಿತಿ ಹೀಗಿರೋದು. ಸಂಪೂರ್ಣ ಭರ್ತಿಯಾಗಿತ್ತು ತುಂಗಭದ್ರಾ ಜಲಾಶಯ, ಹಾಗಾಗಿಯೂ ಒಳಹರಿವಿತ್ತು. ಡ್ಯಾಮ್ನ ಅದೇ ನೀರಿನ ಮಟ್ಟ ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ಕೆಲವು ಸಾವಿರ ಕ್ಯೂಸೆಕ್ ನೀರುಗಳನ್ನು ತುಂಗಭದ್ರಾ ಜಲಾಶಯದಿಂದ ಹೊರಗೆ ಬಿಡಲಾಗ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ ನೀರಿನ ಫೋರ್ಸ್ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ಈ 19ನೇ ನಂಬರ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಈ ಅವಘಡ ಆಗಿದೆ. ಸೊ ಈಗ ತುಂಗಭದ್ರಾ ಡ್ಯಾಮ್ ಸಮೀಪದಿಂದಾನೇ ನಮ್ಮ ಪ್ರತಿನಿಧಿ ಶಿವಾನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಒಂದಷ್ಟು ನಿರ್ಧಾರಗಳನ್ನ ಪ್ರಾಥಮಿಕವಾಗಿ ಕೈಗೊಂಡಿದ್ದಾರೆ. ಎಷ್ಟು ನೀರನ್ನ ಹೊರಗೆ ಬಿಡಬೇಕು, ತಜ್ಞರು ಬರೋವರೆಗೆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿಕೊಳ್ಳಬೇಕು ಅಂತ. ಈಗ ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ, ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೇನಾದ್ರು ನಿರ್ಧಾರ ಮಾಡ್ತಿದ್ದಾರಾ, ಅಥವಾ ಒಮ್ಮೆ ತಜ್ಞರು ಬಂದ ನಂತರವೇ ಇನ್ನೇನಿದ್ರು ಮುಂದಿನ ಯೋಚನೆಗಳ? ವಿಜಯ್, ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರನ್ನ ತುಂಗಭದ್ರಾ ಜಲಾಶಯದಿಂದ ಹಂತ ಹಂತವಾಗಿ ಹೊರಬಿಡುವಂತ ಒಂದು ಕೆಲಸವನ್ನ TB ಬೋರ್ಡ್ನ ಅಧಿಕಾರಿಗಳು ಕೂಡ ಈಗ ಮಾಡ್ತಿರುವಂಥದ್ದು. ಅದೇ ತೆರನಾಗಿ ಯಾವ ತೆರನಾದಂಥ ನೀರನ್ನ ಅಂದ್ರೆ ಎಷ್ಟರ ಮಟ್ಟಿಗೆ ನೀರನ್ನ ಹೊರಬಿಡಬೇಕು, ಮತ್ತೆ ಏನು ಎಷ್ಟರ ನೀರನ್ನ ಇನ್ನು ನದಿಗೆ ಹರಿಸಿದ ಪರಿಣಾಮವಾಗಿ ಅಲ್ಲಿ ಕೆಲಸ ಅಂದ್ರೆ 19ನೇ ಗೇಟ್ನ ಕ್ರಸ್ಟ್ ಗೇಟ್ನ ಕೆಲಸ ಕಾರ್ಯಗಳನ್ನ ಮಾಡೋಕೆ ಅಂದ್ರೆ ರಿಪೇರಿ ಕಾರ್ಯಗಳನ್ನ ಮಾಡೋಕೆ ಸುಲಭ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ TB ಬೋರ್ಡ್ನ ಅಧಿಕಾರಿಗಳು ಕೂಡ ಉನ್ನತವಾದಂಥ ಒಂದು ಸಭೆಯನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ನನ್ನ ಬಲಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದೇ ಒಂದು ಈಗ ಜಲಾಶಯದಿಂದಲೇ ಸಾಕಷ್ಟು ಪ್ರಮಾಣ ಅಂದರೆ 1 ಲಕ್ಷ ಕ್ಯೂಸೆಸ್ಗೂ ಹೆಚ್ಚು ನೀರನ್ನು ಈಗ ನದಿಗೆ ಹರಿಬಿಡುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಅಂದರೆ ಈಗಾಗಲೇ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಭರ್ತಿ ಆಗಿರುವಂಥದ್ದು. ಅಂದರೆ 105 TMC ಸಾಮರ್ಥ್ಯದ ಈ ಒಂದು ಡ್ಯಾಮ್ ಏನಿದೆಯಲ್ಲ, ಸುಮಾರು 1633 ಅಡಿಯಷ್ಟು ಏನು ಎತ್ತರ ಇರುವಂಥದ್ದು. ಸಂಪೂರ್ಣವಾಗಿ 1633 ಅಡಿಗೂ ಅಷ್ಟು ಈಗಾಗಲೇ ನೀರು ತುಂಬಿಕೊಂಡಿದೆ. ಹೀಗಾಗಿ 19ನೇ ಇರ್ತಕ್ಕಂಥ ಗೇಟ್ನ ಕ್ರಸ್ಟ್ ಗೇಟ್ನ ರಿಪೇರಿ ಮಾಡೋಕೆ ಈಗ ಕಷ್ಟ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಚರ್ಚೆಯನ್ನು ಕೂಡ ಮಾಡ್ತಿರುವಂಥದ್ದು. ಚೆನ್ನೈ ಆಗಿರ್ಬೋದು ಮತ್ತು ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಿಂದ ಈ ಗೇಟ್ ರಿಪೇರಿಗಾಗಿ ಎಕ್ಸ್ಪರ್ಟ್ಸ್ಗಳನ್ನ ಈಗಾಗಲೇ ಕರೆಸುವಂಥ ಒಂದು ಕೆಲಸಕ್ಕೆ ಕೂಡ ಮುಂದಾಗ್ತಿರುವಂಥದ್ದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲೂ ಕೂಡ ಆ ಅಧಿಕಾರಿಗಳ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾರೆ. ತದನಂತರದಲ್ಲಿ ಅದನ್ನು ಯಾವ ತೆರನಾಗಿ ರಿಪೇರಿ ಮಾಡಬೇಕು ಮತ್ತು ಹೊಸ ಗೇಟ್ ಏನಾದರೂ ಹಾಕಬೇಕಾ ಅನ್ನುವಂಥ ಒಂದು ನಿಟ್ಟಲ್ಲಿ ಪ್ಲ್ಯಾನನ್ನು ಏನು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾರೆ. ತದನಂತರದಲ್ಲಿ ಈಗ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಸ್ಥಳೀಯವಾಗಿ ಮಾಹಿತಿಯನ್ನು ಪಡೆದು ನಂತರ ಅದನ್ನು ರಿಪೇರಿ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, 19ನೇ ನಂಬರ್ನಲ್ಲಿ ಇರ್ತಕ್ಕಂಥ ಕ್ರಸ್ಟ್ ಗೇಟ್ ಏನಿದೆಯಲ್ಲ, ಅಲ್ಲಿ ಸಾಕಷ್ಟು ಪ್ರಮಾಣ ಅಂದರೆ 35,000 ಕ್ಯೂಸೆಸ್ಗೂ ಹೆಚ್ಚು ಅಲ್ಲಿ ನೀರನ್ನ ಈಗಾಗಲೇ ಆ ಒಂದು ಗೇಟ್ ನಿಂದ. ಶಿವಾನಂದ್, ಹಾಗೆ ಅಲ್ಲೇನಾದ್ರೂ ಜನ ಸೇರಿದಾರ ಅಥವಾ ಅಧಿಕಾರಿಗಳು ಯಾರಾದ್ರೂ ಸ್ಥಳದಲ್ಲಿ ಇದ್ದಾರಾ, ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ಬೋದಾ? ಅಲ್ಲಿನ ಪರಿಸ್ಥಿತಿ ಹಾಗೆ ವಿವರಿಸ್ತಾ. ಖಂಡಿತ ವಿಜಯ್, ಈಗಾಗಲೇ TB ಬೋರ್ಡ್ನ ಅಧಿಕಾರಿಗಳು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈಗ ನದಿಗೆ ಹರಿದು ಬಿಡ್ತಿರುವ ಪರಿಣಾಮವಾಗಿ ಯಾರನ್ನೂ ಕೂಡ ಸಾರ್ವಜನಿಕರನ್ನ ಈಗ ಒಂದು ಡ್ಯಾಮ್ನ ಅಕ್ಕಪಕ್ಕದಾಗಿರ್ಬೋದು ಮತ್ತು ನದಿ ಪಾತ್ರಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಯಾರನ್ನೂ ಕೂಡ ಏನು ಸಾರ್ವಜನಿಕರನ್ನ ಈ ಒಂದು ಏನು ಡ್ಯಾಮ್ನ ಮುಂಭಾಗದಲ್ಲಿ ಆಗಿರ್ಬೋದು ನದಿ ಪಾತ್ರಕ್ಕೆ ಯಾರನ್ನೂ
ಕೂಡ ಈಗ ಏನು ಬಿಡೋಕೆ ಅಂದರೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಏನಾದರೂ ಸಾರ್ವಜನಿಕರು ಈ ಒಂದು ಡ್ಯಾಮ್ನ ಹತ್ತಿರ ಬಂದಂತಲ್ಲಿ ಸಾಕಷ್ಟು ಒಂದು ಅಪಾಯದ ಮಟ್ಟ ಮೀರಿ ಈಗಾಗಲೇ ನದಿಗೆ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಯಾರಿಗೂ ಕೂಡ ಇಲ್ಲಿ ಒಳಗಡೆ ಅಲೌಡ್ ಅಂದರೆ ಯಾರನ್ನೂ ಕೂಡ ಅಂದರೆ ಡ್ಯಾಮ್ ವೀಕ್ಷಣೆ ಮಾಡುವುದಾಗಿರ್ಬೋದು ಮತ್ತು ಪ್ರವಾಸಿಗರಿಗೂ ಕೂಡ ಈಗ ನಿರ್ಬಂಧವನ್ನು ಹೇರುವಂಥ ಒಂದು ಕೆಲಸವನ್ನು TB ಬೋರ್ಡ್ನ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಎಕ್ಸ್ಪರ್ಟ್ಗಳ ತಂಡ ಬಂದ ನಂತರದಲ್ಲಿ ಆ ಒಂದು ಗೇಟ್ಗಳನ್ನು ಪರಿಶೀಲನೆ ನಡೆಸಿದ ನಂತರದಲ್ಲಿ ಯಾವ ಥರನಾಗಿ ಅವುಗಳನ್ನು ರಿಪೇರಿ ಮಾಡಬೇಕು ಮತ್ತು ಎಷ್ಟು ಅಂದರೆ ಈಗಾಗಲೇ ಮೇಲ್ನೋಟಕ್ಕೆ ಮಾಹಿತಿ ಇರುವಂಥದ್ದು ಈಗಾಗಲೇ 105 TMC ಸಂಪೂರ್ಣವಾಗಿ ಈ ಒಂದು ಡ್ಯಾಮ್ನಲ್ಲಿ ನೀರು ಭರ್ತಿಯಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಏನು 50ರಿಂದ 60 TMC ಅಷ್ಟನ್ನು ನೀರನ್ನು ನದಿಗೆ ಹರಿಸಬೇಕು. ತದನಂತರದಲ್ಲಿ ಏನು ಆ ಒಂದು 60 TMC ಅಷ್ಟು ನೀರು ಹೊರಬಿಟ್ಟಂಥ ಸಂದರ್ಭದಲ್ಲಿ ಒಂದು 20ರಿಂದ 30 ಅಡಿ ಆಳಕ್ಕೆ ನೀರು ಕುಸಿಯುತ್ತೆ. ಆಗ ಆ ಒಂದು ಕೆಲಸ ಕಾರ್ಯಗಳನ್ನು ಅಂದರೆ ಗೇಟ್ನ ರಿಪೇರಿ ಮಾಡುವ ಕೆಲಸ ಸುಲಭ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ಲೆಕ್ಕಾಚಾರವನ್ನು ಹಾಕಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಒಂದು 50ರಿಂದ 60 TMC ನೀರನ್ನು ನದಿಗೆ ಹರಿಸಿದ್ದೇ ಆದಲ್ಲಿ ಮುಂಬರೋ ದಿನಗಳಲ್ಲಿ ಅಂದರೆ ಈ ಡ್ಯಾಮ್ನ ನೀರನ್ನು ನೆಂಚ್ಕೊಂಡಂಥ ರೈತರಾಗಿರ್ಬೋದು ಮತ್ತು ಕಾಲುವೆಗಳಿಗೆ ನೀರನ್ನು ಹರಿಸಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಕುಡಿಯುವ ನೀರಿನ ಅಭಾವ ಎದುರಾಗುವಂಥ ಒಂದು ಸಾಧ್ಯತೆ ಇದೆ. ಇನ್ನೊಂದು ಕಡೆ ಎರಡನೇ ಬೆಳೆಗಳಿಗೆ ನೀರನ್ನು ತುಂಗಭದ್ರಾ ಜಲಾಶಯದಿಂದ ನೀರನ್ನು ಕೊಡೋಕೆ ಕಷ್ಟ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೈತ ಮುಖಂಡರು ಕೂಡ ಈಗ ಚರ್ಚೆಯನ್ನು ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಇದೇ ಒಂದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂದರೆ ಅದು ತುಂಗಭದ್ರಾ ಜಲಾಶಯ ಆಗಿರುವಂಥದ್ದು. ಜೊತೆಗೆ ನೆರೆಯ ಆಂಧ್ರ ಮತ್ತು ತೆಲಂಗಾಣಕ್ಕೂ ಕೂಡ ಇದು ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡುವಂಥ ಒಂದು ಜಲಾಶಯ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರನ್ನು ಮುಂದೆ ಅಂದರೆ ಬರುವಂಥ ಬೇಸಿಗೆಗಾಗಿ ಸ್ಟೋರನ್ನು ಮಾಡಿಕೊಳ್ತಾರೆ. ಆದರೆ ಏಕಾಏಕಿ ಈ ಒಂದು ಕ್ರಸ್ಟ್ ಗೇಟ್ ರಿಪೇರಿ ಮಾಡೋಕ್ಕೆ ಏನು 50ರಿಂದ 60 TMC ನೀರನ್ನು ಹೊರಬಿಟ್ಟಂಥ ಸಂದರ್ಭದಲ್ಲಿ ಮುಂದೆ ಈ ಡ್ಯಾಮ್ ಹೇಗೆ ಭರ್ತಿ ಆಗುತ್ತೆ ಅಂದರೆ ಮುಂದೆ ಮಳೆಗಾಲ ಉತ್ತಮ ಅಂದರೆ ವರುಣನ ಕೃಪೆ ಮಲೆನಾಡು ಪ್ರದೇಶದಲ್ಲಿ ಉತ್ತಮವಾಗಿ ಆದರೆ ಮಾತ್ರ ಏನು ಡ್ಯಾಮ್ ಭರ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಎಕ್ಸ್ಪರ್ಟ್ ಅಂದರೆ ತಜ್ಞರ ತಂಡ ಬಂದು ಇಲ್ಲಿ ಪರಿಶೀಲನೆ ನಡೆಸಿದ ಬಳಿಕ ಯಾವ ಥರನಾದಂಥ ಒಂದು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಈ ಒಂದು ಗೇಟನ್ನು ರಿಪೇರಿ ಮಾಡೋಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕ್ತಿರುವಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳ ಸಭೆ ಕೂಡ ನಡೀತಿರುವಂಥದ್ದು. ತದನಂತರದಲ್ಲಿ ಏನು ಇಲ್ಲಿನ ಸ್ಥಳೀಯ ರಾಜಕೀಯ ಮುಖಂಡರಾಗಿರ್ಬೋದು ಮತ್ತು ಉಸ್ತುವಾರಿ ಅಂದರೆ ಕೊಪ್ಪಳ ಮತ್ತು ವಿಜಯನಗರ ಬಳ್ಳಾರಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ. ತದನಂತರದಲ್ಲಿ ಈಗ ಕನಿಷ್ಠ ಅಂದರೆ ಈ ಒಂದು ಗೇಟ್ ರಿಪೇರಿ ಆಗೋಕ್ಕೆ ಈಗಾಗಲೇ ಅಧಿಕಾರಿಗಳ ಮಾಹಿತಿ ಪ್ರಕಾರ ಕನಿಷ್ಠ 8 ದಿನಗಳಾದರೂ ಬೇಕಾಗುತ್ತೆ. ಹೀಗಾಗಿ ಒಂದೇ ದಿನದಲ್ಲಿ ಈ ಒಂದು ಗೇಟ್ ರಿಪೇರಿ ಆಗೋಕ್ಕೆ ಆಗೋದಿಲ್ಲ ಮತ್ತು ಇಲ್ಲಿ ಇರ್ತಕ್ಕಂಥ ನೀರನ್ನು ಹಂತ ಹಂತವಾಗಿ ಈಗ ಅಧಿಕಾರಿಗಳು ನದಿಗೆ ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಕ್ಷಣಕ್ಕೂ ನದಿಯಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿರುವಂಥದ್ದು. ಜೊತೆಗೆ ನದಿ ಪಾತ್ರದಲ್ಲಿ ಈಗ ಪ್ರವಾಹ ಭೀತಿ ಕೂಡ ಆರಂಭ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಕ್ರಸ್ಟ್ನ ಅಂದರೆ 19ನೇ ನಂಬರ್ದ ಇರ್ತಕ್ಕಂಥ ಕ್ರಸ್ಟ್ ಗೇಟನ್ನು ರಿಪೇರಿ ಮಾಡೋಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಏನು ಸ್ಥಳೀಯ ಏನು ಚೆನ್ನೈ ಆಗಿರ್ಬೋದು ಮತ್ತು ಬೆಂಗಳೂರು ಮೂಲದಿಂದಲೂ ಕೂಡ ಈಗಾಗಲೇ ಸಾಕಷ್ಟು ತಜ್ಞರ ತಂಡ ಬರ್ತಾ ಇರುವಂಥದ್ದು. ಅವರು ಕೊಟ್ಟ ವರದಿ ಆಧಾರದ ಮೇಲೆ ಈಗ TB ಬೋರ್ಡ್ನ ಅಧಿಕಾರಿಗಳು ಎಲ್ಲ ಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.